ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪ್ರೇಮನ ಅರೆಸ್ಟ್ ಮಾಡಿರ್ತಾರೆ, ಕಲ್ಯಾಣಿಗೆ ವಿಷ ಹಾಕಿರ್ತಾಳೆ ಅಂತ. ಹಾಗಾಗಿ ಕಲ್ಯಾಣಿಗೆ ಪೂರ್ತಿ ಸತ್ಯ ಗೊತ್ತಾಗಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಓಡೋಡಿ ಬಂದು ಬಿಡಿಸ್ತಾಳೆ. ಆಗ ಸತ್ಯನಾರಾಯಣ ಏನಿದು ಅಂತ ಕೇಳಿದಾಗ, ಇಲ್ಲ ಪ್ರೇಮ ವಿಷ ಹಾಕಿಲ್ಲ, ಇಲ್ಲಿ ಯಾರೋ ಬೇರೆಯವರು ಹಾಕಿದ್ದಾರೆ ಅಂತ ಹೇಳಿದಾಗ, ಆಗ ಕಲ್ಯಾಣಿ ದೊಡ್ಡರಾದವ ನಾವು ಕೂಡ ಕ್ಷಮಿಸ್ಬೇಕು ಅಂತ ಹೇಳಿದಾಗ, ಸತ್ಯನಾರಾಯಣ ಕೂಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ, ನಾನು ನಿನ್ನನ್ನು ಅನುಮಾನ ಪಟ್ಬಿಟ್ಟೆ, ನಾನು ಒಬ್ಬ ತಂದೆಯಾಗಿ ನಿನ್ನ ಅನುಮಾನ ಪಡಬಾರ್ದಿತ್ತು ಅಂತ ಹೇಳ್ತಾರೆ. ಇರಲಿ ಬಿಡಿ ಅಪ್ಪ, ನಾನು ಮಾಡಿದ್ದು ಕೂಡ ಒಂಥರ ಮೋಸ ಅಲ್ವಾ, ನಿಮ್ಮೆಲ್ಲರ ಮನಸ್ಸಿಗೂ ಕೂಡ ನಾನು ಕೂಡ ನೋವು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ನೋಡಿ, ಈ ಕ್ಷಣನೇ ನೀವಿಬ್ಬರೂ ಕೂಡ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಮಗನೇ ರಾಮ್ ಬಾಯ್ಲಿ ಅಂತ ಹೇಳ್ತಾರೆ. ನಿನ್ನ ಕೈ ಕೊಡು, ಯಾವತ್ತೂ ಕೂಡ ಈ ತರಲೆ ಪ್ರೇಮನ ಕೈ ಬಿಡ್ಬೇಡ, ಇವಳೇ ನಿನಗೆ ಸರಿಯಾದ ಜೋಡಿ, ಹಾಗಾಗಿ ಆ ದೇವರೇ ಒಂದು ಮಾಡಿರೋ ಜೋಡಿ ನಿಮ್ಮದು ಅಂತ ಹೇಳಿ ಎಲ್ಲರೂ ಕೂಡ ಕೈ ಇಟ್ಕೊಂಡು ಖುಷಿ ಪಡ್ತಾರೆ. ಈಗಲೇ ಈ ಕೂಡಲೇ ನೀವು ನಮ್ಮ ಮನೆಗೆ ಬರಬೇಕು, ನಾನು ಸೊಸೆ ಪ್ರೇಮನ ನಾನೇ ಆರತಿ ಮಾಡಿ ಒಳಗಡೆ ತುಂಬ್ಕೋತೀನಿ ಅಂತ ಹೇಳ್ತಾರೆ. ಅದು ಅತ್ತೆ ಏನೂ ಇಲ್ಲ ಆಯಿತಾ, ನಾನು ಹೇಳ್ತಿದ್ದೀನಿ ನಿಮ್ಮ ಅತ್ತೆ. ಸೊ ಹಾಗಾಗಿ ನೀನು ನಮ್ಮ ಮನೆಗೆ ಬರಬೇಕು, ಯಾವಾಗಲೂ ಖುಷಿಯಾಗಿರಬೇಕು, ನೀನು ನಮ್ಮನೆ ಮುದ್ದಿನ ಸೊಸೆ, ನಮ್ಮನೆ ಅದೃಷ್ಟ ದೇವತೆ ಕಣಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಸ್ಟೇಷನಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಕೈ ಹಾಕ್ತಿರ್ತಾರೆ. ಇನ್ನೊಂದು ಕಡೆ ದಾಮಿನಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಏನು ಹೇಳ್ತಿದ್ಯಾ, ಆ ಕಲ್ಯಾಣಿನ ಹೇಗೆ ಹೋಗಕ್ಕೆ ಬಿಟ್ಟೆ ನೀನು ಅಂತ ದಾಮಿನಿ ಬೈತಿರ್ತಾಳೆ. ಅಯ್ಯೋ ನನ್ನ ಪ್ರಯತ್ನ ಎಲ್ಲ ಪಟ್ಟಿದ್ದೀನಿ, ನಾನೇನು ಮಾಡಲಿ, ನಾನು ಹಂಗೂ ಬೇಡ ಅಂತ ಎಲ್ಲ ಗದರಿಸ್ದೆ, ಆದರೂ ಕೂಡ ಅವಳು ನನ್ನನ್ನೇ ಗದರಿಸ್ಬಿಟ್ಟು ನನ್ನ ಪ್ರಯತ್ನ ಎಲ್ಲ ಕೂಡ ಮಾಡಿದ್ದೀನಿ, ಆದರೂ ಅವಳು ತಡಿನೇ ಇಲ್ಲ, ನಾನು ಹೋಗಲೇಬೇಕು, ಪ್ರೇಮನ ಕಾಪಾಡಲೇಬೇಕು ಅಂತ ಅಲ್ಲಿಂದ ಹೊರಟೋದ್ಲು ಅಂತ ಹೇಳ್ತಾರೆ. ಇವಾಗ ಏನು ಮಾಡೋದು, ಸಿಕ್ಕಾಕೊಂಡ್ಬಿಡ್ತೀನಿ, ನೀನು ಸಿಕ್ಕಾಕೊಂಡು ನಾನು ಸಿಕ್ಕಾಕೊಂಡ್ಬಿಟ್ಟಲ್ಲ ಅಂತ ಹೇಳಿ ಬೈತಾಳೆ. ಆಗ ದಾಮಿನಿ ಕೈ ಎತ್ತಿ ಹೊಡೆಯೋಕೆ ಹೋಯ್ತಾಳೆ. ನಿನ್ನಿಂದನೇ ಎಲ್ಲ ಆಗಿದ್ದು, ನೀನು ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರ್ತಿತ್ತು. ಅಯ್ಯೋ ನಾನೇನು ಮಾಡಿದ್ದೀನಿ, ಸರಿ ಆಯಿತು, ಇವಾಗ ಏನು ಮಾಡಬೇಡ, ಕಲ್ಯಾಣಿಯ ಪ್ರೇಮನ ಮನೆ ಕರ್ಕೊಬರ್ತಾಳೆ ಅಂತ ಅನ್ಕೊ ಆಯಿತಾ, ಕರ್ಕೊಂಬರಲಿ, ಮಿಕ್ಕಿದ್ದು ನಾನು ನೋಡ್ಕೋತೀನಿ, ನೀನೀಗ ಮನೆಗೆ ಹೋಗು, ಅಲ್ಲಿ ನಿನ್ನ ಪ್ರಯತ್ನ ಏನಾಗುತ್ತೆ ಆ ಪ್ರಯತ್ನ ಎಲ್ಲ ನೀನು ಪಡು, ಅಲ್ಲಿ ಪ್ರತಿಯೊಂದೂ ಕೂಡ ಏನು ನಡೆಯುತ್ತೆ ಏನಾಗುತ್ತೆ ಅನ್ನೋದು ನೀನು ನನಗೆ ಫೋನ್ ಮಾಡಿಡಬೇಕು. ಇನ್ನು ನಾನು ಮನೆಗೆ ಹೋಗ್ಬೇಕಾ ಅಂತಾಳೆ ಮಹೇಶ್ವರಿ. ಹೌದು ಅಂತ ಹೇಳಿದಾಗ, ಇಲ್ಲ ನನಗೆ ತುಂಬ ಭಯ ಆಗುತ್ತೆ, ಹೋಗಲ್ಲ ಅಂತ ಹೇಳ್ತಾಳೆ ಮಹೇಶ್ವರಿ. ನೀನು ಹೋಗಲೇಬೇಕು, ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನೂ ಕೂಡ ನೀನು ನನಗೆ ಚಾಚು ಚಪ್ತೆ ವರದಿ ಒಪ್ಪಿಸ್ಬೇಕು, ಅದ್ರ ಮೇಲೆ ನಾವು ಮುಂದಿನ ಏನು ನಿರ್ಧಾರ ತಗೊಳ್ಳೋದು ಅಂತ ಗೊತ್ತಾಗುತ್ತೆ. ಆ ಕಲ್ಯಾಣಿಗೆ ನಮ್ಮ ಮೇಲೆ ಡೌಟ್ ಬಂದಿದೆಯೋ ಇಲ್ಲವೋ ಅನ್ನೋದು ಮೊದಲು ತಿಳ್ಕೊ, ಗೊತ್ತಾಯ್ತಾ, ಆ ಡೌಟ್ ಬಂದಿದೆಯೋ ಇಲ್ಲವೋ ಅನ್ನೋದು ಗೊತ್ತಾದರೆ ನಾನು ಮನೆ ಒಳಗಡೆ ಬರೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ಶ್ರೀಧರ್, ಪಂಚಮಿ ಬಾಮ ಬೇಗ ಆರತಿ ತಗೊಂಡು ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿ ಕೂಗಿದಾಗ, ಸರಿ ಆಯಿತು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಪ್ರೇಮ ಫಸ್ಟ್ ಬಂದು ಅತ್ತೆ ನಿಧಾನವಾಗಿ ಇಳಿರಿ ಅಂತ ಹೇಳಿ ಇಳಿಸ್ಕೊತಾ ಇರ್ತಾಳೆ. ಆಗ ನಿಜವಾಗ್ಲೂ ನೀನು ನಮ್ಮನೆ ಅದೃಷ್ಟ ದೇವತೆ ಕಣಮ್ಮ, ನೀನು ಇಲ್ದವಾಗಿದ್ದರೆ ನಾನು ಇಲ್ಲಿಗೆ ನಿಜವಾಗ್ಲೂ ವಾಪಸ್ ಬರ್ತೀನಿ ಅದೇ ಗೊತ್ತಿರಲಿಲ್ಲ, ಬಾ ಅಂತ ಹೇಳ್ತಾಳೆ. ಆಗ ಪ್ರೇಮ ಹಾಗೆ ನಿಂತ್ಕೊಂಡು ಹಿಂದಿಂದೆಲ್ಲ ಹಳೆದೆಲ್ಲ ನೆನಪಿಸ್ಕೊತಿರ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ರಾಮ್ನೇ ನಿನ್ನ ಹೆಂಡ್ತಿಯಾಗಿ ಒಪ್ಕೊಂಡಿದ್ರು, ನಾನು ನಿಮ್ಮನ್ನ ಒಪ್ಕೊಳ್ಳಿಲ್ಲ, ನನ್ನ ಸಿಟ್ಟಲ್ಲಿ ನಾನು ನಿಮಗೆ ಬೈದು ಆಚೆ ಕಳಿಸ್ಬಿಟ್ಟೆ, ದೊಡ್ಡರಾಗಿ ಸ್ವಲ್ಪ ತಾಳ್ಮೆ ತೊಗೋಬೇಕಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಇನ್ನೊಂದು ಸಲ ಆ ತಪ್ಪನ್ನ ಮಾಡಲ್ಲ, ಮತ್ತೆ ಇನ್ಯಾವತ್ತೂ ಕೂಡ ನಾವು ಮನೆ ಬಿಟ್ಟು ನೀವು ಹೋಗಬಾರ್ದು, ಎಲ್ಲ ಕೂಡ ನಮ್ಮ ಮನೆಯಲ್ಲೇ ಇರಬೇಕು. ಅಯ್ಯೋ ಅತ್ತೆ, ನೀವು ಕ್ಷಮಿಸಿ ಅಂತ ನನ್ನನ್ನು ಕೇಳಿಬಿಡಿ ಆಯಿತಾ, ನೀವು ಏನೇ ತೀರ್ಮಾನ ತೊಗೊಂಡ್ರು ಅದು ಚೆನ್ನಾಗೇ ಇರುತ್ತೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಬಂದು, ಏನಕ್ಕ ಇದು, ಈ ಮನೆ ಹಳ್ಳಿನ ಮತ್ತೆ ಮನೆ ಕರ್ಕೊಂಬರ್ತಿದ್ಯಾ, ನಾಳೆಗೆ ಬಿಗಿಡ್ ಮಾತಾಡಿ ಮಹೇಶ್ವರಿ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ, ಮತ್ತೆ ಇವಳು ಮತ್ತೆ ಮನೆ ಬಿಟ್ಟೋದಳ, ಮತ್ತೆ ಒಳಗಡೆ ಯಾಕೆ ಸೇರಿಸ್ತಿದ್ಯಾ ಅಂತ ಹೇಳ್ತಾರೆ. ಶ್ರೀಧರ್ ಕೂಡ ಬೈತಾರೆ, ಏನು ಮಹೇಶ್ವರಿ ಹೀಗೆ ಮಾತಾಡ್ತಿದ್ಯಾ, ಅಕ್ಕನೇ ಒಪ್ಕೊಂಡಿದ್ರೆ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಬೈತಾನೆ. ರಾಮ್ ಕೂಡ, ಅಮ್ಮ ಆ ದೊಡ್ಡಮ್ಮನೇ ನಮ್ಮನ್ನ ಒಪ್ಕೊಂಡಿದ್ದಾರೆ, ನೀನು ಒಬ್ಬರು ಒಪ್ಕೋದಮ್ಮ, ಪ್ರೇಮನ ಬಗ್ಗೆ ಪೂರ್ತಿಯಾಗಿ ನಿನ್ಗೆ ಅರ್ಥ ಆಗುತ್ತೆ, ಅವಳ ಮೇಲೆ ಯಾಕೀಗೆ ನೀನು ಕಿಡಿಕಾರ್ತಿದ್ಯಾ, ಅವಳು ನಿಂಗೆ ಏನು ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಅವಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸಿದ್ದಾಳೆ, ಒಳ್ಳೆಯದನ್ನೇ ಮಾಡಿದ್ದಾಳೆ, ಅರ್ಥ ಮಾಡ್ಕೊಮ್ಮ ಅಂತ ರಾಮ್ ಹೇಳ್ತಾಳೆ. ಇಲ್ಲ ಕಣೋ, ನನಗೆ ಇವಳು ಕಂಡ್ರೆ ಆಗಲ್ಲ, ನನ್ನ ಜೀವನದಲ್ಲಿ ನಾನು ಸಾಯೋವರೆಗೂ ಕೂಡ ನಾನು ಇವಳನ್ನ ಕ್ಷಮಿಸಲ್ಲ, ನೀನು ಮೋಸ ಮಾಡಿ ಮದುವೆ ಆಗಿರೋದ ನಾನು ಯಾವತ್ತೂ ಕೂಡ ಮರೆಯಲ್ಲ ಅಂತ ಪ್ರೇಮನ್ನ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಆಗ ಕಲ್ಯಾಣಿ, ನೋಡು ಪ್ರೇಮ, ನೀನು ಒಪ್ಪಲಿ ಬಿಡಲಿ, ನನ್ನ ಸೊಸೆ ನಮ್ಮ ಮನೇಲೇ ಇರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಆಚೆ ಕಳಿಸಲ್ಲ, ಈಗಾಗಲೇ ಒಂದು ಸಲ ಆಚೆ ಕಳಿಸಿ ದೊಡ್ಡ ತಪ್ಪು ಮಾಡಿದ್ದೀನಿ, ನಾನಂತೂ ಆಚೆ ಕಳಿಸಲ್ಲ, ಪ್ರೇಮ ಬಾ ನೀನು ರಾಮ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮಹೇಶ್ವರಿಗೆ ಇಷ್ಟೆಲ್ಲ ನಡೆದ್ರು ಕೂಡ ಇನ್ನೂ ಬುದ್ಧಿ ಬರಲಿಲ್ವ, ಛೇ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು, ಕಲ್ಯಾಣಿ ಬನ್ನಿ ಒಳಗೆ ಹೋಗೋಣ ಎಲ್ಲರೂ ಕೂಡ ಅಂತ ಹೇಳ್ತಾರೆ. ಪಂಚಮಿ ಎಲ್ಲಿದ್ಯಾ, ಬೇಗ ಆರತಿ ತಟ್ಟೆ ತಗೋಬಾ, ನಾನು ನನ್ನ ಸೊಸೆನ ಆರತಿ ಮಾಡಿ ಒಳಗಡೆ ತುಂಬಿಸ್ಕೋಬೇಕು ಅಂತ ಹೇಳಿ ಪಂಚಮಿನ ಕೂತ್ಕೊಂಡು ರಾಮ್ ಮತ್ತು ಪ್ರೇಮ ಇಬ್ಬರು ಕೈನೂ ಹೇಳ್ಕೊಂಡು ಕಲ್ಯಾಣಿ ಒಳಗೆ ಕರ್ಕೊಂಡು ಹೋಗ್ತಾಳೆ. ರಾಮ್ ಬನ್ನಿ ರಾಮ್ ಅಂತ ಹೇಳ್ಬಿಟ್ಟು ಇನ್ನೇನು ಒಳಗಡೆ ಹೋಗಬೇಕು ಅಷ್ಟರೊಳಗೆ ಮಹಾದೇವನು ಕೂಡ ಬಂದೇ ಬಿಡ್ತಾನೆ. ಮಹಾದೇವ ಬಂದಿದ್ದನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿ ಪಡ್ತಿರ್ತಾಳೆ ಕಲ್ಯಾಣಿ.
ಪಂಚಮಿ ಆರತಿ ಮಾಡು, ಆರತಿ ಮಾಡಿ ಒಳಗಡೆ ಕರ್ಕೊ, ಇಲ್ಲ ಕೊಡು ನಾನೇ ಆರತಿ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಒಟ್ಟಿಗೆ ಬರ್ತಾರೆ. ಅಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಅವ್ರು ಬಂದಿದ್ದು ನೋಡಿ ಮಹಾದೇವ ತುಂಬ ಖುಷಿ ಪಡ್ತಿರ್ತಾಳೆ. ಆಗ ಕಾವ್ಯನೂ ಕೂಡ ಅತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕೊಂಡು ಬರ್ತಾಳೆ. ಅವ್ರು ಬಂದಿದ್ದು ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಅಮ್ಮ ಯಾವಾಗ ಬಂದೆ ಆಸ್ಪತ್ರೆಯಿಂದ, ಇವಾಗ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಅಂತ ಎಲ್ಲ ಕೇಳ್ತಿರ್ತಾಳೆ. ಮಹಾದೇವ, ಕಾವ್ಯ ನಿಮ್ಮ ನೋಡಿ ನನಗೆ ತುಂಬಾ ಖುಷಿ ಆಯಿತು, ಅರ್ಧ ಜೀವ ಬಂದಿತ್ತು, ನೀವಿಬ್ಬರು ಬಂದಿದ್ದು ನೋಡಿ ಈಗ ನನಗೆ ಪೂರ್ತಿ ಜೀವ ಬಂದಂಗೆ ಆಯ್ತಪ್ಪ, ಇವಾಗ ಹೇಗಿದೆಯಮ್ಮ, ಹೇಗೆ ಹುಷಾರಾಗಿದೆಯಾ ಅಂತ ಕೇಳ್ತಿದ್ದಾರೆ. ಇಷ್ಟು ದಿವಸ ಬೇಕಾಯ್ತಾನೋ ನಿನ್ನ ನೋಡೋಕ್ಕೆ ಬರೋಕ್ಕೆ, ನೋಡು ಹೇಳ್ತಿದ್ದಲ್ಲ ನಿನ್ನ ಸೊಸೆನ ಜೊತೆ ಕರ್ಕೊಂಬರ್ಬೇಕು ಅಂತ, ಜೊತೆಗೆ ಕರ್ಕೊಂಬಂದು ನಿಲ್ಸಿದ್ದೀನಿ ಅಂತ ಹೇಳ್ತಾರೆ. ಇವಾಗ ಖುಷಿನಾ ಅಂತ ಹೇಳ್ತಾರೆ. ಹೌದು. ಇವಾಗ ಇನ್ನೊಂದು ಕಡೆ ಧಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅತ್ತೆ ನೋಡಿದ್ರ ಆ ಕುಟುಂಬದವರೆಲ್ಲ ಹೇಗೆ ಒಂದಾದ್ರು ಅಂತ. ಅದಕ್ಕೆ ಹೇಳಿದ್ರು ಆ ಪ್ರೇಮನ ಕತೆ ನೋಡು, ಇನ್ನೊಂದ್ಸಲ ಆ ಪ್ರೇಮನ ಕತೆನೇ ಹೇಳ್ಬಿಡ. ಅವಳೇನೋ ಒಂದ್ಸಲ ಬಿಗಿರ್ಬೋದು ಕಲ್ಯಾಣಿ, ಪ್ರೇಮನ ಮನೆ ಒಳಗಡೆ ಕೂಡಿಸ್ಕೊಂತಿರ್ಬೋದು, ಆದರೆ ಅಲ್ಲಿ ಆ ಆಟ ನಡೆಯೋದೇ ನಂದು. ಆ ಪೂರ್ತಿ ವಿಷಯ ಅವಳೊಬ್ಬಳಿಗೆ ಗೊತ್ತಿಗೆ ಬಿಟ್ಟರು, ಇನ್ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ. ಸೊ ಹಂಗಾಗಿ ಯಾರು ಕೂಡ ನಾನೇನು ಮಾಡೋಕ್ಕಾಗಲ್ಲ, ನೋಡೋಣ ಏನಾಗುತ್ತೆ ಅಂತ. ನಾವು ಒಂದ್ಸಲ ಸೋತಿರ್ಬೋದು, ಅಂದರೆ ಪದೇ ಪದೇ ನಮ್ಮನ್ನು ಎಚ್ಚರಿಸ್ತಾ ಇದ್ದೆ ಇನ್ನೂ ಎಚ್ಚೆತ್ಕೊಳ್ಳಿ ಅಂತ. ಅದೇ ಟೈಮ್ಗೆ ಒಂದು ಫೋನ್ ಕೂಡ ಬರುತ್ತೆ. ಆಗ ಫೋನ್ ಬಂದಾಗ ಶ್ರೀನಿವಾಸ್ ಬದುಕಿರೋ ಸತ್ಯ ಧಾಮಿನಿಗೆ ಗೊತ್ತಾಗುತ್ತೆ. ಏನು ಬದುಕಿದ್ದಾನ ಅಂತ ಹೇಳ್ತಾರೆ. ಹಾಂ ಹೌದು ಮೇಡಮ್, ಇಲ್ಲೇ ಹೋಗ್ತಾ ಇದ್ದ, ಹಾಗಾಗಿ ನನ್ನ ನೋಡಿ ಎದ್ರುಕೊಂಡು ಹೊಟ್ಟೋದ ಅಂತ ಹೇಳ್ತಾರೆ. ಹೌದಾ, ಬದುಕಿರೋದು ಒಳ್ಳೆಯದೇ ಆಯಿತು ಬಿಡು ಅಂತ ಹೇಳ್ತಾರೆ. ಎಲ್ಲಿ ಬಸ್ ಹತ್ತದ ಅಂತ ಕೇಳಿದಾಗ ದೇವಿಹಳ್ಳಿ ಅಂತ ಕೇಳ್ತಾರೆ. ಏನು ದೇವಿಹಳ್ಳಿಗ, ಬರಲಿ ನಾನು ಇರೋ ಜಾಗಕ್ಕೆ ಬರ್ತಿದ್ದಾನೆ ಅವನು, ನಾನು ಇರೋ ಜಾಗಕ್ಕೆ ಬಂದು ಇಲ್ಲೇ ಸಾಯ್ಲಿ ಅವನು, ಇಲ್ಲೇ ಅವನ್ನ ಮಣ್ಣು ಮಾಡಿಬಿಡ್ತೀನಿ ಅಂತ ಹೇಳಿ ಮನಸಲ್ಲೇ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ಮಹಾದೇವ, ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾರೆ. ಇಲ್ಲ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಮತ್ತೆ ನನ್ನ ನೋಡೋಕ್ಕೆ ನೀನು ಇಷ್ಟು ದಿವಸ ಬರಬೇಕಾಯ್ತನೋ ಅಂತ ಹೇಳ್ತಾರೆ. ಅಮ್ಮ ನೀನು ನಾನು ಕ್ಷಮಿಸ್ಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ಬಿಡ್ತೀನಿ ಕಣಮ್ಮ ಅಂತ ಹೇಳ್ತಾರೆ. ಅಯ್ಯೋ ಸಾಯೋ ಮಾತೆಲ್ಲ ಆಡಬೇಡ ಕಣಪ್ಪ, ನೀನು ಇಲ್ಲದೆ ನಾನು ಬದುಕ್ತೀನಾ ಅಂತ ಹೇಳ್ತಾರೆ. ನಿಜವಾಗ್ಲೂ ನೀವಿಬ್ಬರು ಕೂಡ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ನಿಮ್ಮಿಬ್ಬರು ಸೊಸೆಯಂದಿರನ್ನು ಕೂಡ ನಾನೇ ಆರತಿ ಮಾಡಿ ಒಳಗಡೆ ಕರ್ಕೊತೀನಿ ಅಂತ ಹೇಳ್ತಾರೆ. ಆಗ ಕಾವ್ಯ, ಇಲ್ಲ ನಾನು ಒಳಗಡೆ ಬರಲ್ಲ. ಏನು ತಮಾಷೆ ಮಾಡ್ತಿದ್ಯಾ? ಹೌದು ಇಲ್ಲ ಅತ್ತೆ, ನಾನು ಬರಲ್ಲ. ಯಾಕೆಮ್ಮ ಅಂತ ಕೇಳಿದಾಗ, ಪ್ರೇಮ ಒಳಗಡೆ ಬಂದರೆ ನಾನು ಮನೆ ಒಳಗಡೆ ಬರಲ್ಲ ಅತ್ತೆ ಅಂತ ಹೇಳ್ತಾರೆ. ಹೇ ಕಾವ್ಯ, ಹಾಗೇನಿಲ್ಲ, ಇವಳು ನನ್ನ ಜೀವ ಉಳಿಸಿದ್ದಾಳೆ, ಅರ್ಥ ಮಾಡ್ಕೋ, ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೋ. ನಾನೇ ಕ್ಷಮಿಸಿದ್ದೀನಿ ಅವಳ, ನೀನು ಕ್ಷಮಿಸೋಕ್ಕೇನೋ, ನೀವು ಕ್ಷಮಿಸಿರ್ಬೋದು ಅತ್ತೆ. ನನಗಾಗಿರೋ ಮೋಸ ಅನ್ಯಾಯನ ನಾನು ಯಾವತ್ತೂ ಕೂಡ ಮರೆಯಲ್ಲ. ಇವಳಿಂದಾಗಿ ನಾವೆಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತ ಹೇಳ್ತಾಳೆ. ಆಗ ರಾಮ್, ಕ್ಷಮೆ ಅನ್ನೋದು ಎಲ್ಲರಿಗೂ ಇರಬೇಕು ಕಾವ್ಯ, ಹಾಗಾಗಿ ಒಂದು ಸಲ ಎಲ್ಲರೂ ಕೂಡ ಕ್ಷಮಿಸಿ ನೋಡಿ ಆವಾಗ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ನನ್ನಿಂದ ಇವಳನ್ನ ಕ್ಷಮಿಸೋಕ್ಕಾಗಲ್ಲ, ನಾನು ಇವಳನ್ನ ಒಪ್ಕೊಳ್ಳಲ್ಲ, ನನಗೆ ಮಾಡಿರೋ ಅನ್ಯಾಯನ ನಾನು ಯಾವತ್ತೂ ಕೂಡ ತಡೆಯಲ್ಲ ಅಂತ ಹೇಳ್ತಾರೆ. ಆಗ ಮಹಾದೇವ, ಏ ಕಾವ್ಯ, ಯಾಕೆ ಎಲ್ಲ ಆಡ್ತಿದ್ಯಾ ಮಹಾದೇವ, ನೀನು ಸುಮ್ಮನೆ ಇರು, ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಬಂದು, ಹೌದು ಹೇಳ್ತಿರೋದು ಸರಿಯಾಗಿದೆ, ಇವಳು ಮನೆ ಒಳಗಡೆ ಬಂದೆ ನಮ್ಮ ಮನೆಗೆ ದರಿದ್ರ ಬಂದಂಗೆ ಆಗುತ್ತೆ, ಮೊದಲು ಇವಳಿನಿಂದ ಹೋಗಬೇಕು ಅಂತ ಹೇಳ್ತಾರೆ. ಆಗ ಪ್ರೇಮ, ಆಯಿತು ಬಿಡಿ, ನಿಮ್ಗೆ ಯಾರಿಗೂ ಕೂಡ ನನ್ನ ಮನೇಲಿರೋದು ಇಷ್ಟ ಇಲ್ಲ ಅಲ್ವಾ, ಸರಿ ಆಯಿತು, ನನಗೆ ಹೊರಗಡೆ ಇದ್ದೆ, ನನಗೆ ಅಭ್ಯಾಸ ಆಗಿದೆ, ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿ ಕೊಟ್ರಲ್ಲ ನಂಗೆ ಅಷ್ಟೇ ಸಾಕು, ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಬಿಡಿ, ನಾವು ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿ ಖುಷಿಯಾಗಿ ಇರ್ತೀವಿ, ನಿಮ್ಮ ಆಶೀರ್ವಾದ ಒಂದಿದ್ದರೆ ಸಾಕು ಅತ್ತೆ, ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮ ಹೋಗ್ತಿರ್ಬೇಕಾರೆ ರಾಮ್, ತಡಿ ಪ್ರೇಮ 5 ನಿಮಿಷ ನಿಂತ್ಕೊ ಅಂತ ಹೇಳ್ತಾಳೆ. ನಿನ್ನನ್ನು ಹೇಗೆ ನಾನು ಒಂಟಿಯಾಗಿ ಕಳಿಸ್ಲಿ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮನ ಜೊತೆನೇ ಹೋಗ್ತಾಳೆ. ಆದರೆ ಮಹೇಶ್ವರಿಗೆ ಫುಲ್ ಖುಷಿ ಆಗ್ತಿರುತ್ತೆ, ಪ್ರೇಮ ಹೋಗ್ತಿರೋದನ್ನು ನೋಡಿ ಹೇಗಾದರೂ ಎಲ್ಲಾದರೂ ಹಾಳಾಗೋಗಲಿ ಅಂತ ಹೇಳ್ತಾರೆ. ಆಗ ರಾಮ್ ಪ್ರೇಮ ಇಬ್ಬರು ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಎಲ್ಲರೂ ಕೂಡ ಕೂಗ್ತಾನೆ ಇರ್ತಾರೆ, ಕೂಗಿದ್ರು ಕೂಡ ಅವರು ನಿಂತ್ಕೊಳ್ಳಲ್ಲ. ಯಾಕೆ ಅಂದರೆ ಕಾವ್ಯ ಅವ್ರನ್ನ ಕ್ಷಮಿಸೇ ಇಲ್ಲ, ಹಾಗಾಗಿ ಅವರು ಅಲ್ಲಿಂದ ಮನೆ ಬಿಟ್ಟು ಹೋಗ್ತಿರ್ತಾರೆ. ಕಾವ್ಯನ ಮೂಲಕನೇ ಒಂದು ಕ್ಷಣ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ಬೋದು. ಮುಂದಿನ ಕತೆ ಏನಾಗುತ್ತೆ ಅನ್ನೋದನ್ನು ನೋಡೋದಿದ್ದರೆ ನನ್ನ ಒಂದು ಚಾನಲ್ನ ಫುಲ್ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ.